ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಎಲ್ಲ ನನ್ನ VIPsಗೆ, ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಇಷ್ಟು ವರ್ಷ ಸಿನಿ ರಸಿಕರೇ ಆಗಲಿ ಅಥವಾ ಕನ್ನಡ ಕಲಾಭಿಮಾನಿಗಳೇ ಆಗಲಿ, ಕನ್ನಡದಿಂದ ಯಾವುದಾದ್ರು ಒಳ್ಳೆ ಚಿತ್ರ ಬಿಡುಗಡೆ ಆದರೆ ಕೈ ಹಿಡಿದು ಆಶೀರ್ವಾದ ಮಾಡಿರೋದಕ್ಕೇ ಇವತ್ತು ಕನ್ನಡ ಚಿತ್ರರಂಗಕ್ಕೆ 93 ವರ್ಷ ಆಗಿರೋದು. ನನ್ನ ರಿಕ್ವೆಸ್ಟ್ ಒಂದೇ, ನನಗೊತ್ತು ನೀವೆಲ್ಲರೂ ನಿಮ್ಮ ಲೈಫಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತೀರಂತ. ನಾನು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ, ಅಂದರೆ ನಮ್ಮ ತಂಡಕ್ಕೆ ನಿಮ್ಮ 2 ತಾಸು 20 ನಿಮಿಷ, ಅಂದರೆ 2 ಗಂಟೆ 20 ನಿಮಿಷ ಸಮಯ ಕೊಡಿ. ಯಾಕೆಂದರೆ ಇದು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ, ಮಕ್ಕಳೆಲ್ಲ ಕೂತ್ಕೊಂಡು ನೋಡುವಂಥನೇ ಸಿನಿಮಾ. ಆ್ಯಕ್ಚುಲಿ ಸ್ವಲ್ಪ ವೈಲೆನ್ಸ್ ಇದೆ. ಈ ಚಿತ್ರನ ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಪ್ರಾರಂಭ ಮಾಡ್ತೀನಿ. ಯಾಕೆಂದರೆ ಸಾಕಷ್ಟು ಅಡೆತಡೆಗಳು, ವಿಘ್ನಗಳು ಎಲ್ಲ ದಾಟ್ಕೊಂಡು ಈಗ ಫೈನಲಿ ಏಪ್ರಿಲ್ 30ಕ್ಕೆ ನಿಮ್ಗಳನ್ನ ನಂಬ್ಕೊಂಡೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ದಯವಿಟ್ಟು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ. ನಾನು ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀನಿ, ಈ ಚಿತ್ರದ ಹೀರೋ ನಾನಲ್ಲ ಸ್ವಾಮಿ, ನಮ್ಮ ಡೈರೆಕ್ಟ್ರು ಅಂತ. ಯಾಕೆಂದರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ವಿಟ್ನೆಸ್ ಮಾಡಿರೋರ್ಗೆ ಮಾತ್ರ ಗೊತ್ತು, ನಮ್ಮ ಇಡೀ ತಂಡಕ್ಕೆ ಗೊತ್ತು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈ ಪ್ರೆಸ್ ಮೀಟಲ್ಲಿ ನಾನು ಹೇಳೋದಕ್ಕೆ ಹೋಗಲ್ಲ. ಯಾಕೆ ಅಂದರೆ ಇನ್ನು 7 ದಿವಸ ಆದಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ ನಮ್ಮ ಡೈರೆಕ್ಟ್ರು KD ಚಿತ್ರಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಆ್ಯಂಡ್ ಅವ್ರನ್ನ ನಂಬಿ, ಅವ್ರ ವಿಷನ್ನ ನಂಬಿ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ವೆಂಕಟ್ ಸರ್. ವೆಂಕಟ್ ಸರ್ ಬಗ್ಗೆ ಸ್ಟ್ರೈಟಾಗಿ ಒಂದು ಮ್ಯಾಟ್ರು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ವೆಂಕಟ್ ಸರ್ ಧ್ರುವ ಸರ್ಜಾ ಹೀರೋ ಅಥವಾ ಪ್ರೇಮ್ ಸೂಪರ್ ಡೈರೆಕ್ಟರ್ ಅಂತ ಈ ಚಿತ್ರ ಮಾಡಿಲ್ಲ. ನಿಮ್ಗಳಂಗೆ ಕಥೆನ ಮಾತ್ರ ನಂಬಿ ಮಾಡಿರೋ ಚಿತ್ರ KD. ನಮ್ಮ ಚಿತ್ರತಂಡದ ಎಲ್ಲರೂ ಹೀರೋಗಳೇನೆ. ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ನಮ್ಮದು ಫಸ್ಟು ಮೂವಿ ಇದು KD. ಆ್ಯಕ್ಚುಲಿ ಮುಂಚೆ ಮಾಡಬೇಕಾಗಿತ್ತು, ಮಿಸ್ ಆಗಿತ್ತು, ತಿರ್ಗಾ ಇವಾಗ KD. ಆ್ಯಂಡ್ ಒಳ್ಳೆ ಕಾಂಬಿನೇಷನ್ ನಮ್ಮಿಬ್ರದಲ್ಲ ಸರ್, ನಿಮಗಿಬ್ರು ಒಳ್ಳೆ ಕಾಂಬಿನೇಷನ್ ಆಗಿದ್ದಕ್ಕೆ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಯಾಕೆಂದರೆ ಮ್ಯೂಸಿಕಲ್ಲಿ ಎಲ್ಲ ಸಾಂಗ್ಸ್ ಎಲ್ಲ ನಮ್ಮ ಎಲ್ರಿಗೂ ಇಷ್ಟ ಆಗಿರೋದಕ್ಕೆ ಕಾರಣ ನೀವು ಕಂಬೈನ್ ಸ್ಟುಡಿಯೋ ಚೆನ್ನೈಯಲ್ಲಿ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ಭರ್ಜರಿಯಲ್ಲಿ ನಾನು ದತ್ತಣ್ಣನ ಜೊತೆ ಆ್ಯಕ್ಟ್ ಮಾಡಿದಂಥ ಒಂದು ಚಾನ್ಸ್ ಸಿಕ್ತು. ಈಸ್ ಅ ಲೆಜೆಂಡ್, ಈಸ್ ಅ ಇನ್ಸ್ಟಿಟ್ಯೂಟ್, ಈಸ್ ಅ ಕ್ಯಾರೆಕ್ಟರ್. ಸೊ ಅಣ್ಣ ಇರೋದು ನಮಗೆಲ್ರಿಗೂ ಖುಷಿ. ಆ್ಯಂಡ್ ಅಣ್ಣನೇ ಲಾಂಚ್ ಮಾಡಿದ್ದು, ಇಟ್ ಇಸ್ ಸಚ್ ಅ ಪಾಸಿಟಿವ್ ಥಿಂಗ್ ಹ್ಯಾಪನ್ ಫಾರ್ KD ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಪ್ರೇಮಣ್ಣ, ನಮ್ಮ ಮನೇಲಿ ಒಂದು ಫಿಲಮ್ ಅದು ಆಲ್ಮೋಸ್ಟ್ ಎಷ್ಟು ಮಿಲಿಯನ್ ವ್ಯೂಸ್ ಆಗೋಗಿದೆ, ಒಂದು 30-40 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಆದರೆ ಆ ಫಿಲಮ್ನ ನಮ್ಮ ಮನೆಯಿಂದನೇ 1 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಅದೇ ಅಮೇರಿಕಾ ಅಣ್ಣ. ನನ್ನ ಹೆಂಡತಿ ಆ ಮೂವಿ ಫ್ಯಾನ್ ಅಣ್ಣ. ನಾವು ಎದ್ದು ನೋಡಿದ್ರೆ ಅದೇ ಫಿಲಮ್ ಅದೇ ಓಡ್ತಾ ಇರತ್ತೆ. ಸೊ ಸರ್, ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ ನಿಮ್ಮ ಫ್ಯಾನು. ನಾನು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನೀನು ಹೆಂಗೆ ಮಾಡಿದೆ ಅನ್ನೋದಕ್ಕಿಂತ ನಿನ್ನ ಆ್ಯಕ್ಟಿಂಗ್ ನೋಡಿ ಅವ್ರು ಏನು ಹೇಳಿದ್ರು ಅದನ್ನು ಹೇಳು ಅನ್ನೋದೇ ಜಾಸ್ತಿ ಮನೇಲಿ. ಸೊ ಇಲ್ಲ ಸರ್ಗೆ ಇಷ್ಟ ಆಯಿತು, ಸರ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಅಂದರೆ ಸುಳ್ಳು ಹೇಳ್ಬೇಡ ಅಂತಾರೆ. ಸೊ ಈ ಮಟ್ಟಕ್ಕೆ ನೀವು ಏನಾದರೂ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಇಟ್ ಈಸ್ ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಮಾರಲಿ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಕ್ಕ ರೆಡಿನಾ? ನಾವು ಮಧ್ಯರಾತ್ರಿ 2 ಗಂಟೆ ಮೇಲೆ ಏನಾದರೂ ಫೋನ್ ಬಂದರೆ ಅದು ಅಕ್ಕಂದೇ ಇರುತ್ತೆ. ಏನಾ ಅಕ್ಕ ಪಬ್ಲಿಸಿಟಿ ಮಾಡ್ರೋ, ಎಲ್ರಕ್ಕ ಸ್ಟಾರ್ಟ್ ಆಗತ್ತೋ ಸೆನ್ಸಾರು ಆಯ್ತಲ್ಲ, ಸರ್ಟಿಫಿಕೇಟು ಬರ್ತಾ ಇದೆಯಲ್ಲ, ಯಾವಾಗ್ರಕ್ಕ ಬರೋದು? ಬರ್ತದೆ ಕಾಯಿರೋ. ಏನೋ ಕಟ್ ಮಾಡಿದ್ರು ಅಕ್ಕ, ಅದೇನೋ ಕಟ್ ಮಾಡಿಬಿಟ್ಟವ್ರೆ, ಈಗ ಡಬ್ಬಿಂಗ್ ಮಾಡ್ಬೇಕನಕ್ಕ? ಇಲ್ಲ ಇಮ್ಮಿಡಿಯೇಟಾಗಿ ಪ್ರೇಮ್ ಸರ್
ಮಗನೇ ಅದು ಮಧ್ಯರಾತ್ರಿಯಲ್ಲೆಲ್ಲ ಫೋನೇ ಮಾಡಲ್ಲ ಡೈರೆಕ್ಟ್ರು, 9 ಗಂಟೆ ಮೇಲೆಲ್ಲ ಸ್ವಿಚ್ ಆಫು. 11:45 12 ಗಂಟೆ ಫೋನ್, ಮಗನೇ ಅದು ಇದು ಹೇಳಿ ಕಳಿಸ್ಬಿಡಪ್ಪ ಅಂದ್ರು. ಅಣ್ಣ ಏನಣ್ಣ ಹೇಳ್ತಾ ಇದೀಯಾ, ಏನಕ್ಕೆ ಹೇಳ್ಬೇಕಣ್ಣ, ಅದು ಸೆನ್ಸಾರ್ದು ಮಗನೇ ಗೊತ್ತಾಗಲ್ಲ, ಹೇಳಿ ಕಳಿಸ್ಬಿಡು. ಅಣ್ಣ ಮೊಬೈಲಲ್ಲಿ ಹೇಳೋದ? ಹ್ಞೂ ಅಣ್ಣ. ಅಲ್ಲ ಬಾತ್ರೂಮ್ ಆಗಿದ್ದೀನಿ ಇವಾಗ, ಅಲ್ಲಿಂದನೇ ಹೇಳೋದ? ಹ್ಞೂ ಅಣ್ಣ. ಅಲ್ಲ ಅಣ್ಣ ಏಕೋ ಆಗಲ್ವಾ, ಮಗನೇ ಅರ್ಜೆಂಟು ಕಳ್ಸಪ್ಪ, ನೀನು ಪರ್ಮಿಷನ್ ತಗೋಬೇಕು. ಸರಿ ಕಣ, ಇಮಿಡಿಯೇಟಾಗಿ ಅಲ್ಲಿಂದನೇ ಕಳಿಸ್ದೆ. ಏನಣ್ಣ ಸರ್ಟಿಫಿಕೇಟ್ ಸಿಕ್ತಾ? ಮಗ ಹಂಗೆ ಡಬ್ಬಿಂಗ್ ಮಾಡ್ಬಿಡ, ಅವ್ರೇನೋ ಅವ್ರಿಗೆ ಸರಿಯಾಗಿ ಕೇಳಿಸಿಲ್ವಂತೆ. ನೇಮ್ದಿಯ ಮಲ್ಗಿರೋ ನನ್ನ ಬಾತ್ರೂಮಿಗೆ ಕರೆಸ್ಬಿಟ್ಟು ಡಬ್ಬಿಂಗ್ ಮಾಡಿಸಿದ್ರಲ್ಲ ಅಣ್ಣ. ಸೊ ಕೇಳಿದ್ದು ಫನ್ ಜರ್ನಿನೂ ಇದೆ, ಬೇರೆ ಥರ ಜರ್ನಿನೂ ಇದೆ. ಸೊ ಇನ್ನು ನಮಗೆ ಸಿಕ್ಕಿರೋದು ಇನ್ನು 6 ದಿವಸ ಇದೆ. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಇನ್ನು ಸಾಕಷ್ಟು ಜನಗಳ ಬಗ್ಗೆ ಮಾತಾಡೋದಿದೆ. ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಹೀರೋಯಿನ್ ಮ್ಯಾಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಅಂದರೆ ಓಪನ್ ವಾಯ್ಸಲ್ಲಿ ಆ್ಯಕ್ಟ್ ಮಾಡಿರೋವಂಥ ಕ್ಯಾರೆಕ್ಟರ್ ಅದು. ಅಂದರೆ ಓಪನ್ ವಾಯ್ಸಲ್ಲಿ ಆ್ಯಕ್ಟ್ ಮಾಡಿದಾಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಮರ್ತೋಗ್ತೀವಿ ಡೈಲಾಗು. ಕರೆಕ್ಟ್, ನಾವು ಡೈಲಾಗ್ ಮರ್ತೋಗ್ತೀವಿ. ನಾವು ಸಟಲ್ಡಾಗಿ ಮಾಡ್ತಾಯಿದ್ರೆ ಸ್ವಲ್ಪ ನೆನ್ಪಿಟ್ಕೊಂಡು ಓಕೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಇದು ಓಪನ್ ವಾಯ್ಸಲ್ಲಿ ಅದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ 100% ಅವ್ರ ಎಫರ್ಟ್ ಕಾಣಿಸುತ್ತೆ. ಅವ್ರದ್ದೇ ಅಂತಲ್ಲ, ನಮ್ಮ ಅಕ್ಕನ ಕ್ಯಾರೆಕ್ಟ್ರೂ ಮಾಡಿದರೆ, ತಂಗಿ ಕ್ಯಾರೆಕ್ಟ್ರು ಮಾಡಿದರೆ, ಎಲ್ಲರೂ ಬಂದಿದ್ದಾರೆ. ಇದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಚಿತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆನೂ ರಿಲೀಸ್ ಆದಮೇಲೆ ಖಂಡಿತ ಮಾತಾಡ್ತೀನಿ, ಯಾಕೆಂದರೆ ತುಂಬಾ ಟೈಮ್ ಆಗುತ್ತೆ. ಸೊ ಎಲ್ಲರೂ ಚಿತ್ರ ನೋಡಿ 30ನೇ ತಾರೀಕು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಓಕೆ, ಇದೀಗ ಕಾಳಿದಾಸ ಥ್ಯಾಂಕ್ಸ್ ಹೇಳಿ ಆಯಿತು. ನಾವು ಟ್ರೈಲರಲ್ಲಿ ನೋಡಿದ್ವಿ, ನಮ್ಮ ಮಚ್ಚಲಕ್ಷ್ಮಿನೂ ಅಷ್ಟು ಪ್ರೀತಿಯಿಂದ ಡೈಲಾಗ್ ಹೇಳಿದ್ರು. 1.5 ಲೈನ್ ಆದರೂ ಪರವಾಗಿಲ್ಲ. ಹಾಂ ಹಾಂ ಹೌದು, ಬಿಟ್ಟಾಯ್ತಲ್ಲ ಅದಕ್ಕೆ ಬಾತ್ರೂಮಲ್ಲಿ ಡಬ್ಬಿಂಗ್ ಮಾಡಿದ್ದೀರಂತೆ, ಸ್ಟೇಜಲ್ಲಿ ಡೈಲಾಗ್ ಹೇಳಲ್ವಾ? ಅಡೋ ಮೊದಲನೇ ಕಿತಾ ಮಚ್ಚಿಡ್ತೇವನೇ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡೋಣ. ಥ್ಯಾಂಕ್ ಯು ಸೊ ಮಚ್. ಸೊ ಸ್ವೀಟ್. ಥ್ಯಾಂಕ್ ಯು ಧ್ರುವ ಸರ್ಜಾ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು ಸರ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಹೆಮ್ಮೆಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ಗೆ. ಒನ್ ಅಂಡ್ ಓನ್ಲಿ ಹ್ಯಾಂಡ್ಸಮ್, ಯಾವತ್ತಿದ್ರು ಇನ್ನು ಮುಂದೆಯೂ ಎಂದೆಂದಿಗೂ ನಮ್ಮ ಪ್ರೀತಿಯ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಧರ್ಮ ಆಗಿ 30ನೇ ತಾರೀಕು ನೋಡೋದಕ್ಕೆ ನಾವು ಕೂಡ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. KD ಯಾವುದರ ಶಾರ್ಟ್ ಫಾರ್ಮು ಅಂತ ChatGPT ಕೇಳಿದೆ. ಅದೇ ಹೇಳ್ತು, KD ಅಂದರೆ ಬ್ರಿಟಿಷ್ ಕಾಲದಿಂದ ಇದೆಯಂತೆ. ಪೊಲೀಸ್ ಭಾಷೆಯಲ್ಲಿ KD ಅಂದರೆ ನೋನ್ ಡಕಾಯಟ್, ನೋನ್ ಡಿಫಾಲ್ಟರ್. ಅಂದರೆ ರೆಗ್ಯುಲರ್ ಆಗಿ ಸಣ್ಣ ಪುಟ್ಟ ಕಳ್ತನ ಮಾಡ್ತಾರಲ್ಲ, ಪಿಕ್ ಪಾಕೆಟ್ ಮಾಡೋದು, ಕದಿಯೋದು, ಇವ್ರದ್ದೊಂದು ಲಿಸ್ಟ್ ಇರುತ್ತಂತೆ ಪೊಲೀಸ್ ಸ್ಟೇಷನಲ್ಲಿ. ಅದನ್ನು KD ಲಿಸ್ಟ್ ಅಂತ ಕರೀತಾರಂತೆ. ಅಲ್ಲಿ ಶುರುವಾಯ್ತಂತೆ. ಬಟ್ ಕ್ರಮೇಣ ಏನಾಯಿತು ಅಂದರೆ ಒಳ್ಳೆ ವಿಷಯಗಳಿಗೆಲ್ಲ ಕೂಡ KD ಅನ್ನಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಒಬ್ಬ ಸಕ್ಕತ್ ಗುರು ಅವ್ನು ರೀಲ್ ಮಾಡೋದಲ್ಲಿ KD ಅಮ್ಮ ಅಂತ ಶುರು ಮಾಡಿಬಿಟ್ರು. ಆ ಥರ ನೋಡಿದ್ರೆ ಈ ಫಸ್ಟ್ ರೋಲ್ ಇರೋ ಎಲ್ಲರೂ KDಗಳೇ. ಅಲ್ಲಿದ್ದಾರೆ ನೋಡಿ ಅರ್ಜುನ್ ಜನ್ಯ ಸಾರ್. ಈ ಝೊಮ್ಯಾಟೊ, ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡುತ್ತಲ್ಲ, ಅದಕ್ಕಿಂತ ಫಾಸ್ಟಾಗಿ ಸೂಪರ್ ಟ್ಯೂನ್ಸ್ ಕೊಡೋ KD ಅವರು. ಅವ್ರ ಪಕ್ಕ ಇದ್ದಾರೆ ನೋಡಿ ಮಿಸ್ಟರ್ ಪ್ರೇಮ್. ಎಂಥ KD ಅಂದರೆ ಸಾರ್, ಚಿತ್ರದ ಕ್ಲೈಮ್ಯಾಕ್ಸು ಇನ್ನೇನು ಹೀರೋ ವಿಲ್ಲನ್ ಹೊಡಿಬೇಕು, ಆವಾಗ ಒಂದು ಫೋನ್ ಬರುತ್ತೆ, ಅಮ್ಮ ಕಾಲಿಂಗ್, ಇರಪ್ಪ ಒಂದು ನಿಮಿಷ ಅಮ್ಮ, ಹಾಲಮ್ಮ ತರ್ತೀನಮ್ಮ. ಆ ಲೆವೆಲ್ಗೆ ಮದರ್ ಸೆಂಟಿಮೆಂಟು, ಫ್ಯಾಮಿಲಿ ಸೆಂಟಿಮೆಂಟ್ ಹಿಂಡೋ KD ಅವರು. ಅದೇನು ಅಂತ ಚಿತ್ರ ರಿಲೀಸ್ ಆದಾಗ ನೋಡ್ತೀರ ನೀವು. ಮಿಸ್ಟರ್ ವಿಲಿಯಂ ಡೇವಿಡ್ ಅವರು KD ಅಲ್ಲ, KB, ಕಣ್ಣಿಗೆ ಬಿರಿಯಾನಿ, ವಿಶುವಲ್ ಬಿರಿಯಾನಿ ಸರ್. ಈ ಫಿಲ್ಮ್ ನೋಡಿ, ಫ್ರೇಮ್ ಬಿರಿಯಾನಿ, ವಿಶುವಲ್ ಬಿರಿಯಾನಿ. ದಟ್ ಇಸ್ ಡೇವಿಡ್. ವಿ ಹ್ಯಾವ್ ಸುಪ್ರೀತ್, ಅವ್ರ ಬಗ್ಗೆ ನಾನು ಹೇಳಿದಿರಿ, ಕೂಲ್ ಡೂಡ್ KD ಅಲ್ಲಿದ್ದಾರೆ. ಧ್ರುವ ಸರ್ಜಾ
ಆ್ಯಕ್ಷನಲ್ಲಿ ಕೇಳಿನಾ ಎಲ್ಲದಕ್ಕಿಂತ ಸರ್ ಆ ಹುಡುಗ ಈ ಸಿಲಿಂಡರ್ ಸಮಸ್ಯೆ ಇರೋ ಕಾಲದಲ್ಲಿ ಆಕ್ಸಿಜನ್ ಸಿಲಿಂಡರ್ನೇ ನುಂಗಿರೋರ ಥರ 3 ನಿಮಿಷ ಡೈಲಾಗ್ ಉಸಿರೇ ಆಡದೆ ಆಡ್ತಾನೆ ಸರ್ ಹುಡುಗ. ಮಾಸ್ ಡೈಲಾಗ್ಗಳು. ಆ್ಯಂಡ್ ಈ ಫಿಲಮಲ್ಲಿ ಧ್ರುವ ಸರ್ ಆ ಗೆಟಪ್ ನೋಡಿದಿರಲ್ಲ ಸರ್, ಯಾವಾಗಲೂ ಒಂದು ಶಾಬಿ ಶರ್ಟು, ಒಂದು ಶಾಬಿ ಪ್ಯಾಂಟು, ಹವಾಯಿ ಚಪ್ಪಲಿ, ಇಡೀ ದಿನ ಬೆಳಗ್ಗೆ ನನ್ನ ಮುಂದೆ ಗುಡ್ ಮಾರ್ನಿಂಗ್ ಸರ್, ಅಲ್ಲಿ ಮಾತ್ರ ಧ್ರುವ ಸರ್ಜಾ ಕಾಣೋರು. ಥ್ರೂ ಔಟ್ ಆ ಕ್ಯಾರೆಕ್ಟರ್ಲೇ ಇದ್ದಂಥ ಆ್ಯಕ್ಟರು ಅಂದರೆ ಧ್ರುವ. ಆಬ್ಸಲ್ಯೂಟ್ ಕೇಳಿ ಇನ್ ಆ್ಯಕ್ಟಿಂಗ್. ಗುಡ್ ಲಕ್ ಟು ಧ್ರುವ. ಆ ಡೆವಿಲ್ ಜೊತೆ ಡ್ಯಾನ್ಸು ಡುವೆಟ್ ಆಡುವಂಥ ರೇಷ್ಮಾ ಅವರು ಇದ್ದಾರೆ. ಟು ಆಲ್ ಆಫ್ ಯು, ಮೋಹನ್ ಡ್ಯಾನ್ಸ್ ಮಾಸ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಕೈಂಡ್ ವರ್ಡ್ಸ್. ಈ ಥರ ಎಲ್ಲ ಕೇಡಿಗಳು, ದತ್ತನ ಸರ್ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಈ ಕೇಡಿ. ನೀವು ನೋಡಿದ್ರಲ್ಲ ಆ ವೈಲೆನ್ಸು ಇದು ಅಲ್ಲ. ಚಿತ್ರದಲ್ಲಿ ಅವರು ಧ್ರುವನ ಪಾತ್ರದ ಹೆಸರು ಕಾಳಿದಾಸ, ನನ್ನ ಪಾತ್ರದ ಹೆಸರು ಧರ್ಮ. ಕೆಲವು ಟೈಮ್ ಏನಾಗುತ್ತೆ, ಹೆಸರು ಮತ್ತು ಗುಣ ಇದರ ಗುಣಕ್ಕೆ ತಕ್ಕಂತ ಹೆಸರು ಇಡ್ತಾರೆ ಅಪ್ಪ ಅಮ್ಮ. ಈ ಪ್ರಶಾಂತ, ಅವನು ಪ್ರಶಾಂತವಾಗಿರ್ತಾನೆ. ಕೆಲವೊಮ್ಮೆ ಉಲ್ಟಾ ಇದ್ಬಿಡುತ್ತೆ. ಒಂದು ಹುಡುಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಳೆ, ಬಸ್ ಈಗ ತಾನೇ ಹೋಯ್ತಮ್ಮ ಅಂತಾರೆ. ಲೈಫಲ್ಲಿ ಎಲ್ಲ ಮಿಸ್ ಆಗ್ತಿರುತ್ತೆ. ಅವಳ ಹೆಸರು ಭಾಗ್ಯಶ್ರೀ ಅಂತ ಇಟ್ಬಿಟ್ಟಿರ್ತಾರೆ. ಆ ಥರ ಅವ್ರ ಹೆಸರು ಕಾಳಿದಾಸ ಸರ್. ಕಾಳಿದಾಸ ಯಾರು ಸರ್? ಎಂಥ ಮಹಾಕಾವ್ಯಗಳನ್ನು ಕೊಟ್ಟವರು. ಕಾಳಿದಾಸ ಕೈಯಲ್ಲಿ ಇದ್ದಿದ್ದು ಲೇಖಣಿ, ಇವ್ರ ಕೈಯಲ್ಲಿರೋದು ಮಚ್ಚು. ಅವರು ರಘುವಂಶ ಬರೆದ್ರೆ ಇವರು ರಕ್ತವಂಶ ಬರೀತಾರೆ. ಅವರು ಮೇಘದೂತ ಬರೆದ್ರೆ ಇವರು ಮರಣ ದೂತ ಆಗ್ತಾರೆ. ಅವರು ಶಾಕುಂತಲ ಬರೆದ್ರೆ ಇವರು ಶಾಕ್ ಉಂದ್ರ ಅಂತಾರೆ ಫಿಲ್ಮಲ್ಲಿ. ನೋಡಿ, ಇಂಟ್ರೋಲಲ್ಲಿ ಶಾಕ್ ಉಂದಿ, ಕ್ಲೈಮ್ಯಾಕ್ಸಲ್ಲಿ ಪೆದ್ದ ಶಾಕ್ ಉಂದಿ ಅಂತ ಶಾಕ್ ಉಂದ್ರ ಬರೆದಿದ್ದಾರೆ ಧ್ರುವ ಸರ್ಜಾ, ಪ್ರೇಮ್ ಸರ್ಜಾ ಅವರು. ಅಂತ ಅದ್ಭುತವಾದ ಚಿತ್ರ. ನನಗಂತೂ ಪ್ರೇಮ್ ಬಹಳ ಇಷ್ಟ ಆಯಿತು. ನಾನು ಪ್ರೇಮ್ ಅವರ ಪ್ಯಾಷನ್ ಬಗ್ಗೆ, ಅವರು ಶಾರ್ಟ್ಸ್ ಇಡೋ ರೀತಿ ಬಗ್ಗೆ, ಅವರು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋ ರೀತಿ ಬಗ್ಗೆ ಎಲ್ಲ ಹೋದ್ಸಲ ಹೇಳಿದ್ದೀನಿ. ಬಟ್ ಇವತ್ತು ನಾನು ಮೆಚ್ಚಲೇಬೇಕಾಗಿರೋದು ಸರ್, ಅವ್ರಿಗಿರುವಂಥ ಈ ತಾಳ್ಮೆ. 2.5 ವರ್ಷ 3 ವರ್ಷ ಒಂದು ಚಿತ್ರದಲ್ಲಿ ಎನರ್ಜಿನ ಕೊಟ್ಟು ಇಡೀ ತಂಡವನ್ನು ಇಟ್ಕೊಳ್ಳೋದಿದೆಯಲ್ಲ ಸರ್, ಬಹಳ ಬಹಳ ಕಷ್ಟ ರೀ. ಅದನ್ನು ಪ್ರೇಮ್ ಮಾಡಿದ್ದಾರೆ. ಅದು ಸರ್, ಒಂದು ತಂಡವನ್ನು 3 ವರ್ಷ 4 ವರ್ಷ ಜೊತೆ ಇಟ್ಕೊಳ್ಳೋದು ಬಹಳ ಕಷ್ಟ ಸರ್. ಎಲ್ಲರೂ ಎನರ್ಜಿ ಹೋಗ್ಬಿಡುತ್ತೆ. ಅದನ್ನು ಫ್ರಸ್ಟ್ರೇಟ್ ಆಗದೆ ಪ್ರೇಮ್ ಅವ್ರು ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ದೊಡ್ಡ ಸಪೋರ್ಟು KVN ಸರ್. ಟಫ್ ಟೈಮ್ಸ್ ಡೋಂಟ್ ಲಾಸ್ಟ್, ಟಫ್ ಪೀಪಲ್ ಡೂ ಅಂತ ಹೇಳ್ತಾರೆ. ಹಾಗಾಗಿ ಟಫ್ ಪೀಪಲ್ ವಿಲ್ ಆಲ್ವೇಸ್ ಕಮ್ ಓವರ್ ಎವ್ರಿಥಿಂಗ್. ಇವರು ಬರ್ತಿರುವಂಥ ಸಮಸ್ಯೆಗಳನ್ನೆಲ್ಲ ಅವರ ಫೇಸ್ ಮಾಡ್ತಿರೋ ರೀತಿ ಅಮೇಝಿಂಗ್. ನಾನು ಅವ್ರ ಮೆಸೇಜ್ ಕಳಿಸಿದೆ, ಏನು ಅದ್ಭುತ ಸರ್ ನೀವು ಅಂತ. ಕಂದ ಸರ್, ನಿಮ್ಮ ಡ್ರೀಮ್ಸ್ಗೆ ತಕ್ಕಂಥ ಯಶಸ್ಸು ನಿಮಗೆ ಸಿಗಲಿ ಥ್ರೂ KD. ಟು ಆಲ್ ಆಫ್ ಯು ಮತ್ತೊಮ್ಮೆ ಅಭಿನಂದನೆಗಳು. ದತ್ತನ ಸರ್ ಭಾಳ ಅಮೆರಿಕ ಮಾಡಿ 30 ವರ್ಷ ಆಯಿತು ಜೊತೆಗೆ ಮಾಡಿದ್ದೀವಿ. ಎಲ್ಲರೂ ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಆರ್ಟಿಸ್ಟು ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ 30ನೇ ತಾರೀಕು ರಿಲೀಸ್ ಆಗುತ್ತೆ KD, ನೋಡಿ. ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಬರಬೇಕು. ನಿಮ್ಮೆಲ್ಲರ ಪ್ರೀತಿಯ ನೋಡಿ, ಒಬ್ಬೊಬ್ಬರ ಬಗ್ಗೆ ಕವಿತೆ ಬರೆದ ರೀತಿಯಲ್ಲೇ ರಮೇಶ್ ಅರವಿಂದ್ ಸರ್ ಮಾತನಾಡಿದ್ರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದೆ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲರಿಗೂ KD ಚಿತ್ರತಂಡದವರಿಗೆ ನನ್ನ ನಮಸ್ತೆ ಹೇಳ್ತಾ, ಫಸ್ಟ್ ಆಫ್ ಆಲ್ ಪ್ರೇಮ್ ಆಲ್ ದಿ ವೆರಿ ಬೆಸ್ಟ್, ಆ್ಯಂಡ್ ವೆಂಕಟ್ ಸರ್, ಸುಪ್ರೀತ್ ಆಲ್ ದಿ ವೆರಿ ಬೆಸ್ಟ್. ನನ್ನ ಸಹೋದರ ಧ್ರುವ್ ಸರ್ಜಾ, ನಿಮಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಈ ಒಂದು ಚಿತ್ರಕ್ಕೆ ಬಹಳ ಸಮಯದಿಂದ ತಾವೆಲ್ಲರೂ ಸೇರಿ ಬಹಳ ಕಷ್ಟಪಟ್ಟಿದ್ದೀರಿ, ಬಹಳ ಒಂದು ಪ್ರೀತಿ ಹಾಗೂ ಪ್ಯಾಷನ್ ಹಾಕಿ ಕೆಲಸ ಮಾಡಿದಿರಿ. ಮೇ ದಿಸ್ ಟ್ರೈಲರ್ ಬ್ರಿಂಗ್ ಯು ದ ಸಕ್ಸಸ್, ಟೇಕ್ ಯು ಟುವರ್ಡ್ಸ್ ಅ ಗ್ರೇಟರ್ ಮ್ಯಾಮತ್ ಸಕ್ಸಸ್ ಅಂತ ಹೇಳ್ತಾ, ಚಿತ್ರತಂಡಕ್ಕೆ, KD ಚಿತ್ರತಂಡಕ್ಕೆ, ನನ್ನ ಸಹೋದರ, ನನ್ನ ಆಪ್ತ ಪ್ರೇಮ್, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ನನಗೆ ಒಂದಂತೂ ಗೊತ್ತು, ಪ್ರೇಮ್ ಏನೇ ಮಾಡಿದ್ರು ತುಂಬ ಪ್ಯಾಷನೇಟಾಗಿ ಮಾಡ್ತೀರ ತಾವು. ಒಂದು ಸಿನಿಮಾ ನಾನು ನಿಮ್ಮೊಟ್ಟಿಗೆ ವರ್ಕ್ ಮಾಡಿರ್ಬೋದು, ಬಟ್ ತುಂಬ ವರ್ಷಗಳ ಕಾಲ ನಿಮ್ಮೊಟ್ಟಿಗೆ ನಾನು ಪ್ರಯಾಣ ಮಾಡಿದ್ದೀನಿ. ಐ ವಿಶ್ ಆಲ್ ದಿ ವೆರಿ ಬೆಸ್ಟ್ ಎಂಟೈರ್ ಟೀಮ್, ಆ್ಯಂಡ್ ಐ ಆಮ್ ಸಾರಿ ಐ ಕುಡ್ ಮೇಕ್ ಇಟ್ ಟುಡೇ. ಆ್ಯಂಡ್ ಯಾರೇ ಬಂದಿದ್ರು ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನೀವು ಹೇಳಿ ಅಂತ ಹೇಳ್ತಾ, KD ಟೀಮ್ ಆಲ್ ದಿ ವೆರಿ ಬೆಸ್ಟ್. ಪ್ರೇಮ್, ಲವ್ ಯು, ಆಲ್ ದಿ ವೆರಿ ಬೆಸ್ಟ್ ಯು.